ನಿರ್ಮಲಾ ವ್ಲಾಗ್ಸ್ ಇನ್ ಕನ್ನಡ. ನಾನು ನಿರ್ಮಲಾ. ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಟೈಮ್ ಬಂದು ಆಗಲೇ 12:15 ಆಯಿತು. ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಆಗಲಿಲ್ಲಪ್ಪ ವಿಡಿಯೋ ಮಾಡೋದಕ್ಕೆ. ಸೊ ಮಕ್ಕಳೆಲ್ಲ ಊರಿಗೆ ಹೋಗಿದ್ದಾರೆ. ಇವತ್ತಂತೂ ಒಂದು 3-4 ಫಂಕ್ಷನ್ಸ್ ಇದ್ದಾವೆ. ಸೊ ಎಲ್ಲ ಒಂದೊಂದು ಕಡೆ ಡಿವೈಡ್ ಮಾಡ್ಕೊಂಡಿದ್ದೀವಿ. ಹಸ್ಬೆಂಡು ಮತ್ತು ಮಕ್ಕಳು ಅತ್ತಿಬೆಲೆಗೆ ಹೋಗಿದ್ದಾರೆ. ಸೊ ಅಣ್ಣನ ಫ್ರೆಂಡ್ ಅವ್ರದ್ದು ಮಗಂದು ನಾಮಕರಣ ಇದೆ. ಸೊ ಅಲ್ಲಿಗೆ ಹೋಗಿದ್ದಾರೆ. ಮತ್ತು ನಾನಿಲ್ಲಿ ನಮ್ಮ ಮನೆ ಹಿಂದೆ ಲೇಔಟಲ್ಲಿ ಒಂದು ಗೃಹ ಪ್ರವೇಶ ಇದೆ. ಸೊ ಅಲ್ಲಿಗೆ ಹೋಗೋದಕ್ಕೆ ರೆಡಿ ಆಗಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ? ಸೂಪರ್ ಅಲ್ಲ? ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಹೇಗೆ ಕಾಣಿಸ್ತಾ ಇದ್ದೀನಿ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ಸ್ಯಾರಿ ಬಂದು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ತೊಗೊಂಡಿದ್ದು 2019ರಲ್ಲಿ ತೊಗೊಂಡಿದ್ದು. ಸೊ ಆವಾಗ ಹೊಲಿಸಿದ್ದೆ ನಾನು ಈ ಒಂದು ಸ್ಯಾರಿನ. ಹಿಂದೆ ಡಿಸೈನ್ ಎಲ್ಲ ಇಟ್ಟು ಹೊಲಿಸಿದ್ದೀನಿ. ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಮಿರರ್ ಹತ್ರ ಹೋಗ್ಬಿಡ್ತೀನಿ. ಇಲ್ಲಿ ಕಾಣಿಸುತ್ತಾ? ಸೊ ಹೊಲಿಸಿದ್ದೆ. ಆಮೇಲೆ ದಪ್ಪ ಅದೇ ಒಂದೇ ಸತಿನೇ ಉಟ್ಕೊಂಡು ಇರಲಿಲ್ಲ. ಕರೆಕ್ಟ್ ಹೊಲಿಸ್ಬಿಟ್ಟು ಇಟ್ಬಿಟ್ಟಿದ್ದೆ ನಾನು. ಮತ್ತು ಉಟ್ಕೊಂಡೇ ಇಲ್ಲ. ಆಮೇಲೆ ಹಾಕ್ಕೊಂಡು ನೋಡಿದ್ರೆ ಬ್ಲೌಸ್ ಆಗ್ತಾನೇ ಇರಲಿಲ್ಲ. ಸರಿ ಅಂತ ಹಂಗೆ ಇಟ್ಬಿಟ್ಟಿದ್ದೆ. ನನ್ನ ಫೇವ್ರೆಟ್ ಸ್ಯಾರಿ ಗೊತ್ತಾ ಇದಂತೂ. ನನಗೆ ತುಂಬ ಇಷ್ಟ ಈ ಒಂದು ಸ್ಯಾರಿ. ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ಸ್ ಎಲ್ಲ ಬಂದಿದ್ದಾವೆ. ಈ ಥರ ಲೈಟ್ ಕಲರ್ ಸ್ಯಾರೀಸು ನನಗೆ ತುಂಬ ಇಷ್ಟ. ನನ್ನ ಒಂದು ಫೇಸ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ಸೊ ಹಾಗೆ ಹೊರಡಬೇಕು. ಗೃಹ ಪ್ರವೇಶಕ್ಕೆ ರೆಡಿ ಆಗಿದ್ದೀನಿ. ಇನ್ನೂ ಏನೂ ಊಟ ಮಾಡಲಿಲ್ಲಪ್ಪ. ಬೆಳಗ್ಗೆ ಬಂದು ಒಂದು ಸ್ವಲ್ಪ ಕಾಫಿ ತೊಗೊಂಡೆ, ಬೆಲ್ಲ ಹಾಕಿರೋಂಥ ಕಾಫಿ ತೊಗೊಂಡೆ. ಸೊ ಇನ್ನು ಏನೂ ತೊಗೊಂಡಿಲ್ಲ. 12:15 ಆಯಿತು. ಹಸುವಾಗ್ತಾ ಇದೆ. ಅಲ್ಲೋಗಿ ಊಟ ಮಾಡಬೇಕು. ಇನ್ನೂ ಒಂದು ಫಂಕ್ಷನ್ ಬಂದು ಹಸ್ಬೆಂಡ್ ಅವರ ತಮ್ಮ ಅಂದರೆ ತಾತ ಇದ್ರಲ್ವ, ಅವರ ಅಣ್ಣನ ಮಗನ ಅವ್ರ ತಮ್ಮನ ಮಗನ ಊರಲ್ಲಿ ಊರಬ್ಬ ಇದೆ. ಸೊ ನಮ್ಮ ಊರಿಂದ ಸ್ವಲ್ಪ ದೂರ ಅಷ್ಟೇ. ಅಲ್ಲಿಗೆ ಹೋಗಬೇಕು ನಾನ್ ವೆಜ್ ಊಟ. ಸೊ ಅದಕ್ಕೋಸ್ಕರ ಇಲ್ಲಿ ಲೈಟಾಗಿ ತಿನ್ಕೊಂಡು ಅಲ್ಲಿ ಸ್ವಲ್ಪ ಜಾಸ್ತಿ ತಿನ್ನೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಬನ್ನಿ ಇವತ್ತೆಲ್ಲ ಹೇಗೆಲ್ಲ ಕಳೆಯುತ್ತೆ ಏನು ಅನ್ನೋದನ್ನು ನೋಡೋಣ. ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಒಂದೆರಡು ಸೆಲ್ಫಿ ತೊಗೊಂಡ್ಬಿಡ್ತೀನಿ. ಸೊ ಹೋಗ್ತಾ ಇದ್ದೀನಿ. ಗಾಡಿ ಎತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಗಾಡಿ ಎತ್ಕೊಂಡು ಅಲ್ಲಿ ಏನು ಗೊತ್ತಾ, ಮಳೆ ಎಲ್ಲ ಬಿದ್ದು ತುಂಬ ಒಂಥರ ಇದಾಗೋಗ್ಬಿಟ್ಟಿದೆ ರೋಡೆಲ್ಲ. ಸೊ ಅದಕ್ಕೋಸ್ಕರ ನಡ್ಕೊಂಡೆ ಹೋದ್ನಪ್ಪ. ಚೆನ್ನಾಗಿ ಮಾಡಿಸಿದ್ದಾರೆ ಗೊತ್ತಾ ಪೂಜೆ ಎಲ್ಲ. ಆ್ಯಕ್ಚುಲಿ ಅವರು ಪಕ್ಕದಲ್ಲೇ ಅವ್ರದ್ದು ಸ್ವಂತ ಮನೆ ಇದೆ. ಇದು ಸ್ವಂತ ಮನೆಯೇ. ಅವರು ಇರೋ ಮನೆ ಬಂದು ಪಕ್ಕದಲ್ಲೇ ಇದೆ. ಅಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ. ಇಲ್ಲಿ ಜಸ್ಟ್ ಇಲ್ಲಿ ಒಂದು ದೇವರಿಗೆ ಅಲಂಕಾರ ಮಾಡಿದ್ದಾರೆ ಅಷ್ಟೇ, ಪೂಜೆ ಮಾಡಿ. ಮನೆಗಳು ಮಾತ್ರ ತುಂಬ ಚೆನ್ನಾಗಿದೆ. ಬಾಡಿಗೆ ಮನೆಗಳು ಕಟ್ಟಿರೋ ಪಕ್ಕದಲ್ಲಿ ಅವರಿರೋದಕ್ಕೆ ಕಟ್ಕೊಂಡಿದ್ದಾರೆ. ಸೊ ಇವಾಗ ರೀಸೆಂಟಾಗಿ ಒಂದು 7-8 ತಿಂಗಳಾಯಿತು ಅಷ್ಟೇ ಇದನ್ನು ಸ್ಟಾರ್ಟ್ ಮಾಡಿ. ನಿದೀಕ್ಷಾ ಅವ್ರ ಸ್ಕೂಲ್ ಪಕ್ಕದಲ್ಲೇ ಅವ್ರ ಸ್ಕೂಲ್ ಪಕ್ಕದಲ್ಲೇ ಇರೋವಂಥದ್ದು. ಚೆನ್ನಾಗಿದೆ ಮನೆಗಳು ಮಾತ್ರ. ಎಲ್ಲ ಡಬಲ್ ಬೆಡ್ರೂಮು. ಕೆಳಗಡೆ ಮಾತ್ರ ಒಂದು ಸಿಂಗಲ್ಲು, ಮೇಲೆ ಒಂದು ಸಿಂಗಲ್ಲು, ಇನ್ನೆಲ್ಲ ಡಬಲ್ ಬೆಡ್ರೂಮ್ ಮಾಡಿಸಿರೋವಂಥದ್ದು. ಆರಾಮಾಗಿ ಇರ್ಬೋದಪ್ಪ. ಸಕ್ಕತ್ತಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಮನೆಗಳು ವುಡ್ ವರ್ಕ್ ಎಲ್ಲ ಮಾಡಿಸಿದ್ದಾರೆ. ಚೆನ್ನಾಗಿ ಕಾಣಿಸ್ತಾ ಇದೆ ಮನೆ. ಕಿಚನ್ನು ಸಿಂಪಲಾಗಿ ಇದ್ರೂ ಚೆನ್ನಾಗಿದೆ ನೋಡೋದಕ್ಕೆ. ನೋಡಿ ಅಚ್ಚುಕಟ್ಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಪರ್ಪಲ್ ಕಲರ್ ಕಾಂಬಿನೇಷನಲ್ಲಿ ವುಡ್ ವರ್ಕನ್ನು ಮಾಡಿಸಿದ್ದಾರೆ. ಏನು ಗೊತ್ತಾ, ಇವಾಗೆಲ್ಲ ಬಾಡಿಗೆ ಮನೆಗಳಿಗೆಲ್ಲ ವುಡ್ ವರ್ಕ್ ಮಾಡಿಸ್ತಾರಪ್ಪ. ನಾವು ನಮ್ಮ ಒಂದು ಬಾಡಿಗೆ ಮನೆಗೂ ಸಹ ವುಡ್ ವರ್ಕನ್ನು ಮಾಡಿಸಿದ್ದೀವಿ. ಈ ರೀತಿ ಇದ್ದರೆ ಚೆನ್ನಾಗಿರುತ್ತೆ. ಅದು ಸ್ವಂತ ಮನೆ ಆಗಿರಲಿ ಅಥವಾ ಬಾಡಿಗೆ ಮನೆ ಆಗಿರಲಿ, ವುಡ್ ವರ್ಕ್ ಮಾಡಿಸಿದ್ರೆ ಅಷ್ಟೊಂದು ಗಲೀಜಾಗಿ ಏನೂ ಕಾಣಿಸೋದಿಲ್ಲ. ಇವಾಗ ಪಾತ್ರೆಗಳು, ಬಟ್ಟೆಗಳು ಹಂಗಂಗೆ ಕಾಣಿಸುತ್ತಲ್ವ. ಈ ಕಿಚನಲ್ಲಿ ಮತ್ತು ಬೆಡ್ರೂಮಲ್ಲಿ ಸ್ವಲ್ಪ ವುಡ್ ವರ್ಕನ್ನು ಮಾಡಿಸ್ಕೊಂಬಿಡ್ಬೇಕು. ಸೊ ಆವಾಗಲೇ ಸ್ವಲ್ಪ ಚೆನ್ನಾಗಿ ಕಾಣಿಸೋದು, ಕ್ಲೀನಾಗಿ ಇರುತ್ತೆ. ಇವಾಗೆಲ್ಲ ವುಡ್ ವರ್ಕ್ ಇದ್ರೇನೇನಪ್ಪ ಬಾಡಿಗೆ ಮನೆಗಳಿಗೆ ಬರೋದು, ನಾನು ನೋಡಿರೋ ಪ್ರಕಾರ. ಸೇಮ್ ಎಲ್ಲ ಒಂದೇ ಥರನೇ ಇದ್ದಾವೆ ಮನೆಗಳು ಮಾತ್ರ. ತುಂಬ ಚೆನ್ನಾಗಿದೆಯಪ್ಪ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಚೆನ್ನಾಗಿ ವಾಟರ್ ಪೇಂಟ್ ಮಾಡಿಸಿದ್ದಾರೆ ವಾಲಲ್ಲೇ. ಸೂಪರ್ ಚೆನ್ನಾಗಿದೆ. ಬರ್ತಾ ಇಲ್ಲ. ಕ್ಲೋಸ್ ಮಾಡಿದಾರ ಎಳಿಬೇಕಾ? ಕಿತ್ತಾಕ್ಬಿಟ್ಟು ಹೋಗ್ಬಿಡ್ತೀನಿ ಆಮೇಲೆ. ಚೆನ್ನಾಗಿದೆ ಇಲ್ಲಿ. ಆಮೇಲೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್. ನಂತರ ಬಂದು 2 ಇದಾವಪ್ಪ ಬಾತ್ರೂಮ್. 2 ಬೆಡ್ರೂಮ್ ಅಲ್ಲ, ಅದಕ್ಕೆ. ಇಲ್ಲಿ ಕಿಚನ್ ಸೂಪರಾಗಿದೆ. ಸೇಮ್ ಎಲ್ಲ ಒಂದೇ ಥರ ಮನೆಗಳೇ. ಚೆನ್ನಾಗಿದೆಯಲ್ಲ ಶೋಕೇಶು. ನೋಡಿ ಈ ರೀತಿಯೂ ಪ್ಲ್ಯಾನ್ ಮಾಡಿ ಇದು ಮಾಡ್ಕೊಬೋದು. ಶೋಕೇಶು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ತೋರಿಸ್ತಾ ಇದ್ದೀನಿ.
ಇದೇ ಅವ್ರ ಮನೆ. ಸೊ ಇದು ಬಾಡಿಗೆ ಮನೆ ಕಟ್ಟಿರುವಂಥದ್ದು. ಎಲ್ಲ ಒಂದೇ ಥರ ಮನೆ. ಟೋಟಲ್ 5 ಇರ್ಬೋದು ಅಂದ್ಕೊಳ್ತೀನಿ. ಸೇಮ್ ಇಲ್ಲ, ಡಬಲ್ ಬೆಡ್ರೂಮ್, ಕಿಚನ್ ಬನ್ನಿ ಹೋಗೋಣ ಕೆಳಗಡೆ. ಯಾರೋ ಬರ್ತೀನಿ ಅಂತ ಹೇಳಿದ್ರು, ಬಂದಿಲ್ಲ. ನಾನು ಮೇಲೆ ಹತ್ತು ಬಂದೆ. ಸೊ ಹಾಗೆ ಒಂದೊಂದು ಮನೆಗೆ ಒಂದೊಂದು ಹೆಸರಿಟ್ಟಿದ್ದಾರಪ್ಪ. ಗಂಗಾ, ತುಂಗ, ಸೌಪರ್ಣಿಕಾ, ಈ ಥರ ನೇತ್ರಾವತಿ, ಈ ಥರ ಒಂದೊಂದು ಮನೆಗೆ ಒಂದೊಂದು ಹೆಸರಿಟ್ಟಿದ್ದಾರೆ. ಆನಂತರ ಬಂದು ಅವ್ರ ಮನೆಗೆ ಬಂದೆ. ಸೊ ಇಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿದ್ದಾರೆ. ಸೂಪರಾಗಿ ಮಾಡಿದಾರಲ್ವ ಅಲಂಕಾರ. ಈ ಥರ ಒಂದು ಹೋಮ, ಈ ಥರ ಸತ್ಯನಾರಾಯಣ ಪೂಜೆ ಈ ಥರ ಎಲ್ಲ ಮಾಡಿದಾಗ ಈ ಒಂದು ಅಲಂಕಾರ ಮಾಡ್ತಾರೆ ನೋಡಿ ದೇವರುಗಳಿಗೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದು ಅವ್ರ ಮನೆಯಲ್ಲಿ ದೇವ್ರ ಮನೆ, ಇದು ಅಷ್ಟೇ ತುಂಬ ಚೆನ್ನಾಗಿದೆ. ನಾನು ಇವ್ರ ಮನೆ ಗೃಹ ಪ್ರವೇಶಕ್ಕೆ ಬಂದಾಗ ಫಿದಾ ಆಗೋದೆ ಇವ್ರ ಮನೆನ ನೋಡಿ. ಅಷ್ಟು ಚೆನ್ನಾಗಿದೆ ಗೊತ್ತಾ ಮನೆ. ಅವ್ರ ಮನೇಲಿ ದೇವ್ರ ಫೋಟೋಗಿಂತ ಪುನೀತ್ ರಾಜ್ಕುಮಾರ್ ಸರ್ ಫೋಟೋನೇ ತುಂಬ ಇರೋದು. ಅಪ್ಪು ಫ್ಯಾನ್ಸ್ ಅವರು. ಎಲ್ಲಿ ನೋಡಿದ್ರು ಅಲ್ಲಿ ಅಪ್ಪು ಫೋಟೋನೇ ಹಾಕಿದ್ದಾರೆ. ಚೆನ್ನಾಗಿದೆ ಮನೆ ಮಾತ್ರ, ಸೂಪರಾಗಿದೆ. ಆನಂತರ ಬಂದು ಊಟ ಮಾಡೋಣ ಅಂತ ಬಂದ್ವಿ. ಸೊ ಎಲ್ಲ ಫುಲ್ ಆಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ಆಚೆ ಕಡೆ ನಿಂತ್ಕೊಂಡು ಫುಲ್ಲು ಬಿಸಿಲು ಅಂದರೆ ಬಿಸಿಲು. ಔಟ್ಸೈಡಿಂದ ಈ ರೀತಿ ಕಾಣಿಸುತ್ತಪ್ಪ. ಚುಂಚನಾದ್ರಿ ಅಂತ ಏನೋ ಹೆಸರಿಟ್ಟಿದ್ದಾರೆ. ಇನ್ನು ಎಲ್ಲ ಫುಲ್ ಆಗಿತ್ತಲ್ವ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂತ ಹೇಳಿ ನಿಂತ್ಕೊಂಡಿದ್ವಿ. ಆನಂತರ ಬಂದು ನನ್ನ ಊಟ ಬಂದು ಸಿಂಪಲಾಗೆ ತೊಗೊಂಡಪ್ಪ ನೋಡಿ. ಪಲ್ಯಗಳು ಸ್ವಲ್ಪ ಜಾಸ್ತಿನೇ ಹಾಕ್ಸ್ಕೊಂಡು ಒಂಚೂರು ಏನು ರೊಟ್ಟಿ ಮತ್ತು ಒಂದು ಸ್ವಲ್ಪ ರೈಸನ್ನು ತೊಗೊಂಡೆ ಅಷ್ಟೇ. ಆನಂತರ ಬಂದು ಮತ್ತು ಹಸ್ಬೆಂಡ್ ಅಂತೀನಿ, ರಿಲೇಷನ್ ಮನೆಗೆ ಬಂದೆ. ಇಲ್ಲೇನು ಜಾಸ್ತಿ ವಿಡಿಯೋ ಮಾಡಲಿಲ್ಲಪ್ಪ, ಗೆಸ್ಟ್ ಎಲ್ಲ ಬಂದಿದ್ರಲ್ವ. ಸೊ ಅದಕ್ಕೋಸ್ಕರ ನಾನೇನು ವಿಡಿಯೋ ಮಾಡಲಿಲ್ಲ. ಮತ್ತು ಈವ್ನಿಂಗ್ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಇವತ್ತಿನ ದಿನ ಹೇಗೇನಿಲ್ಲ ಕಳೀತು. ಇವತ್ತಿನ ದಿನ ನೆನೆಸ್ಕೊಂಡ್ರೆ ನನಗೆ ನಗು ಬರುತ್ತೆ. ಲೇಟಾಗಿ ಊಟ ಮಾಡಿದೆ. ಒಂದು ಗಂಟೆ 1:15 ಊಟ ಮಾಡಿದ್ದು. ಆಮೇಲೆ 2 ಫಂಕ್ಷನಲ್ಲಿ ತಿಂದಿದ್ದೀನಿಯಪ್ಪ. ಒಂದು ನಾನ್ ವೆಜ್ ಫಂಕ್ಷನು, ಒಂದು ವೆಜ್ ಫಂಕ್ಷನು. ಫಸ್ಟು ವೆಜ್ ತೊಗೊಂಡೆ, ಲೈಟಾಗಿ ತೊಗೊಂಡೆ. ನೋಡಿದ್ರಲ್ಲ ಒಂದು ನನ್ನ ಒಂದು ತಟ್ಟೆಯಲ್ಲೆಲ್ಲ ಏನೋ ಪಲ್ಯಗಳು ಅವೆಲ್ಲ ಜಾಸ್ತಿ ಹಾಕ್ಸ್ಕೊಂಡಿದ್ದೆ. ರೈಸ್ ಎಲ್ಲ ಏನೂ ತಿಂದಿಲ್ಲ, ಚೂರು ಇಷ್ಟೇ, ಒಂದು ಚೂರು ರೈಸ್ ತಿಂದೆ ಅಷ್ಟೇ. ಏನೇನೋ ಹಾಕಿದ್ರು, ಪಲಾವಂತೆ ಅದು ಇದು ಎಲ್ಲ ಏನೂ ಹಾಕಲಿಲ್ಲ. 1-2 ರೊಟ್ಟಿ, ಆಮೇಲೆ ಚೂರು ರೈಸು, ಒಂದಷ್ಟು ಪಲ್ಯ ಅಷ್ಟೇ. ಸಿಂಪಲ್ಲಾಗೆ ತಗೊಂಡೆ. ಎಲ್ಲರೂ ಯಾಕೆ ಇಷ್ಟೇ ತಿಂತಾಯಿದ್ದೀಯ ಅಂತ ಕೇಳ್ತಾಯಿದ್ರು. ಬಟ್ ನಾನು ಮತ್ತೆ ಇನ್ನೊಂದು ಫಂಕ್ಷನ್ಗೆ ಹೋಗ್ಬೇಕಾಗಿತ್ತಲ್ವ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ತಗೊಂಡೆ. ಆನಂತರ ಬಂದು ಫ್ಯಾಮಿಲಿ ಏನೋ ರಿಲೇಷನ್ ಮನೆಗೆ ಹೋಗಿದ್ದಲ್ವ. ಸೊ ಅವರ ಒಂದು ಇದರಲ್ಲಿ ಒಂಚೂರು ಮುದ್ದೆ ಮತ್ತು ಫೋಟೋ ಎಲ್ಲ ಏನು ಹಿಡ್ದಿಲ್ಲಪ್ಪ, ವಿಡಿಯೋ ಎಲ್ಲ ಏನೂ ಮಾಡಲಿಲ್ಲ. ಎಲ್ಲರೂ ನೋಡ್ತಿದ್ರು, ಅಂದರೆ ಫ್ಯಾಮಿಲಿ ಇವರೆಲ್ಲ ಬಂದಿದ್ರಲ್ವ, ಎಲ್ಲರೂ ಕುತ್ಕೊಂಡಿದ್ರು. ಸೊ ವಿಡಿಯೋ ಹೆಂಗೆ ಮಾಡೋದು ಅಂತ ಏನೂ ಮಾಡಲಿಲ್ಲ. 2-3 ಪೀಸು ಕಬಾಬು, ಆಮೇಲೆ ಒಂದು ಸ್ವಲ್ಪ ಇಷ್ಟು ಮುದ್ದೆ. ಹಂಗೆ ಒಂದು ಅರ್ಧ ಗಂಟೆಗೆ ಊಟ ಮಾಡ್ಕೊಂಡು ಒಂದು ಅರ್ಧ ಗಂಟೆಗೆ ಮತ್ತೆ ಊಟ ಮಾಡಿದ್ದೀನಿ. ಇಲ್ಲಿ ವೆಜ್ ಊಟ ಮಾಡಿಬಿಟ್ಟು ಅಲ್ಲೋಗಿ ನಾನ್ ವೆಜ್ ಊಟ ಮಾಡಿದ್ದೀನಿ. ಒಂಚೂರು ಮುದ್ದೆ ಮತ್ತು ಒಂದು 3-4 ಪೀಸ್ ಕಬಾಬು, ಒಂದು 5-6 ಪೀಸ್ ಚಿಕನ್, ಮಟನ್ ಅಷ್ಟೇ. ಇನ್ನೇನು ತಿಂದಿಲ್ಲ. ಹೊಟ್ಟೆ ಫುಲ್ ಅನ್ನೋ ಥರ ಅನಿಸ್ತಾ ಇದೆ. ಇವಾಗ ನೈಟು ನಾನೇನು ತೊಗೊಂಡಿಲ್ಲ. ಅಲ್ಲಿ ಊಟ ಮಾಡೋ ಅಷ್ಟೊತ್ತಿಗೆ ಆಗಿತ್ತು, ಒಂದು 3 ಗಂಟೆ ಆಗಿತ್ತು ಊಟ ಮಾಡೋ ಅಷ್ಟೊತ್ತಿಗೆ. ಸೊ ಇವತ್ತು ಸ್ವಲ್ಪ ಟೈಮಿಂಗ್ಸು ಚೇಂಜ್ ಆಯಿತು. ಸೊ ಜೀರ್ಣ ಆಗಲಿಲ್ಲ. ನಾಳೆ ಫುಲ್ ಲಿಕ್ವಿಡ್ ಡಯಟ್ ಮಾಡೋಣ. ನಾಳೆ ಹೆಂಗೆ ಲಿಕ್ವಿಡ್ ಡಯಟ್ ಮಾಡೋಣ ಅಂದರೆ ಸ್ವಲ್ಪ ಚೆನ್ನಾಗಿರೋ ರೆಸಿಪೀಸ್ನ ಮಾಡಿಕೊಂಡು, ಅಂದರೆ ಲಿಕ್ವಿಡ್ ರೆಸಿಪೀಸ್ನ ಮಾಡಿಕೊಂಡು ಚೆನ್ನಾಗಿ ಲಿಕ್ವಿಡ್ ಡಯಟ್ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ, ಯಾರ್ಯಾರೆಲ್ಲ ಲಿಕ್ವಿಡ್ ಡಯಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಸೋಮವಾರ ಸ್ಟಾರ್ಟ್ ಮಾಡಿ, ನಾಳೆ ಸ್ಟಾರ್ಟ್ ಮಾಡಿ, ಓಕೆನಾ. ಅನಂತರ ಬಂದು ತುಂಬ ಜನ ಕಮೆಂಟಲ್ಲಿ ಇನ್ನೂ ಕೇಳ್ತಾನೆ ಇದ್ದೀರಪ್ಪ, ವಿಡಿಯೋ ನೀವು ಪೂರ್ತಿ ನೋಡ್ತಾ ಇಲ್ಲ, ಪ್ಲೀಸ್ ವಿಡಿಯೋನ ಪೂರ್ತಿ ನೋಡಿ, ಓಕೆನಾ. ನಾನು ಹೇಳಿದ್ದೀನಿ ನಾನು ಎಷ್ಟು ವೆಯ್ಟ್ ಇದ್ದೀನಿ ಏನು ಅನ್ನೋದನ್ನು. ಎಷ್ಟು ವೆಯ್ಟ್ ಇದ್ದೀರಕ್ಕ ನೀವು, ಎಷ್ಟು kg ಇದ್ದೀರಾ, ಇವಾಗ ಪ್ರೆಸೆಂಟ್ ಎಷ್ಟು kg ಇದ್ದೀರಾ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಸೊ ಪ್ರೆಸೆಂಟು ನಾನು 69.80 80-90 ಇಲ್ಲೇ ಓಡಾಡಿಸ್ತಿದೆ. 69.80 ಇದ್ದೀನಿ ಪ್ರೆಸೆಂಟು ನನ್ನ ವೆಯ್ಟ್ ಬಂದು. ಆದರೆ ನಾಳೆ ವಿಡಿಯೋ ಹಾಕ್ತೀನಿ, ಓಕೆನಾ. ಆನಂತರ ಬಂದು ಆಮೇಲೆ ನಮ್ಮ ಅಪ್ಪ ಅಮ್ಮನಿಗೆ ಸುಮಾರು ಜನ ವಿಶಸ್ನ ತಿಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ಯಾವಾಗಲೂ ಅವ್ರ ಮೇಲೆ ಇರಲಿ. ಸೊ ಅವರ ಒಂದು ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ, ನಮ್ಮ ಮೇಲೆ, ನಿಮ್ಮ ಮೇಲೆ, ಎಲ್ಲರ ಮೇಲೇನೂ ಇರಲಿ, ಓಕೆನಾ.
ಸೊ ಯಾವಾಗಲೂ ಆರೋಗ್ಯವಾಗಿ ಖುಷಿಯಾಗಿ ಜೊತೆಯಲ್ಲೇ ಇರಲಿ ಅನ್ನೋದು ನನ್ನ ಒಂದು ಆಸೆ. ನಮ್ಮಪ್ಪ ಅಮ್ಮ ನಿಜವಾಗ್ಲೂ ತುಂಬ ಕಷ್ಟಪಟ್ಟಿದ್ದಾರೆ ಗೊತ್ತಾ. ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಎಲ್ಲರೂ ಕಷ್ಟಪಟ್ಟಿರ್ತಾರೆ, ಅಪ್ಪ ಅಮ್ಮಂದಿರು ಎಲ್ಲರೂ ಕಷ್ಟಪಟ್ಟಿರ್ತಾರೆ ಅವರ ಮಕ್ಕಳನ್ನು ಸಾಕೋದಕ್ಕೆ. ಬಟ್ ನಾವು ನೋಡಿರೋ ಪ್ರಕಾರ ನನ್ನ ತಂದೆ ತಾಯಿ ತುಂಬಾ ಕಷ್ಟಪಟ್ಟಿದ್ದಾರೆ. ಸೊ ನಮ್ಮದೊಂದು ಪುಟ್ಟ ಅಂಗಡಿ ಇತ್ತಪ್ಪ, ಒಂದು ತರಕಾರಿ ಅಂಗಡಿ, ಒಂದು ಚಿಕ್ಕದಾಗಿ ಒಂದು ಪುಟ್ಟ ಅಂಗಡಿ ಹಾಕ್ಕೊಂಡಿದ್ವಿ. ಸೊ ಅದರಲ್ಲೇ ನಮ್ಮ ಸಂಸಾರ ಎಲ್ಲ ಅದರಲ್ಲೇ ಕಳೀತಾ ಇದ್ದಿದ್ದು. ಆವಾಗ ಎಷ್ಟು ಹಬ್ಬ ಅಂದರೆ 100-200 ವ್ಯಾಪಾರ ಆಗ್ತಾಯಿತ್ತು ಅಷ್ಟೇ. ನಾವು ಸ್ಕೂಲ್ಗೆ ಹೋಗೋವಾಗ 100-200 ವ್ಯಾಪಾರ ಆಗ್ತಾಯಿತ್ತು. ಸೊ ಅದರಲ್ಲೇ ನಮ್ಮ ಒಂದು ಜೀವನನ ಕಳೀತಾ ಇದ್ದಿದ್ದು. ಒಂದು ಕ್ಷಣಗಳನ್ನ ನೆನೆಸ್ಕೊಂಡಾಗ ನಿಜವಾಗ್ಲೂ ಹಾಗೆ ಒಂಥರ ತುಂಬಿಕೊಳ್ಳುತ್ತೆ. ಅಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮ ತಂದೆ ತಾಯಿ. ನಮ್ಮಪ್ಪ ಒಂಥರ ಮುಗ್ಧ, ಅಷ್ಟೊಂದು ಏನು ಅವ್ರಿಗೆ ಗೊತ್ತಾಗೋದಿಲ್ಲ. ಅಮ್ಮ ಹುಷಾರಿದ್ದಾರೆ. ಅವ್ರು ಹುಷಾರಿರೋದಕ್ಕೆ ನಮ್ಮನ್ನು ಇಷ್ಟುವರೆಗೂ ಓದಿಸಿರುವಂಥದ್ದು. ನಾನು ಬಂದು 2nd ಇಯರ್ ಡಿಗ್ರಿ ಮಾಡಿದ್ದೀನಿ, ಅಣ್ಣ ಬಂದು B.Ed ಮಾಡಿದ್ದಾರೆ. ತಮ್ಮ ಅವನೇನು ಓದಲಿಲ್ಲ. ಅವನು ಬಂದು ಅಜ್ಜಿ ತಾತಗೆ ಮುದ್ದು ಮಗ, ನಮ್ಮ ಅಪ್ಪ ಇದ್ದಾರಲ್ವ, ಸೊ ಅವರ ಅಪ್ಪ ಅಮ್ಮನಿಗೆ ಅವನು ಮುದ್ದು ಮಗ, ಮೊಮ್ಮಗ. ಅವನ ಮೇಲೆ ಪ್ರೀತಿ ಜಾಸ್ತಿ ಇಟ್ಕೊಂಡು ಚೆನ್ನಾಗಿ ಒಬ್ಬಿಸ್ಬಿಟ್ಟಿದ್ರು ಅವನ್ನ. ಸೊ ಅವನು ಓದೋದಕ್ಕೆ ಆಗಲಿಲ್ಲ, ಇಲ್ಲದ್ರಲ್ಲಿ ತಪ್ಪಿಸ್ಕೊಂಡು ಓಡೋಗ್ತಿದ್ದ, ಸ್ಕೂಲ್ಗೆ ಹೋಗಲಿಲ್ಲ. ಆದರೂ ಒಂದು 6ನೇ ಕ್ಲಾಸು 7ನೇ ಕ್ಲಾಸು ಓದಿದ್ದಾರೆ ಅಷ್ಟೇ. ನಾನು ನಮ್ಮಣ್ಣ ಇಷ್ಟು ಓದಿದ್ದೀವಿ. ಸೊ ತುಂಬ ಒಂದು ಹೊತ್ತು ಊಟಕ್ಕೂ ಸಹ ತುಂಬ ಕಷ್ಟಪಟ್ಟಿದ್ದೀವಿ ಅಪ್ಪ ನಾವು. ನಮ್ಮಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಅವಾಗವಾಗ ನೆನೆಸ್ಕೋಬೇಕು. ಇದರಲ್ಲಿ ನನಗೆ ಯಾವುದೇ ರೀತಿಯಾದಂಥ ಮುಜುಗರ ಏನೂ ಇಲ್ಲಪ್ಪ. ಅವ್ರು ಪಟ್ಟಿರೋಂಥ ಕಷ್ಟನ ಅವಾಗವಾಗ ನೆನೆಸ್ಕೊಳ್ತೀನಿ, ಓಕೆನಾ. ಸೊ ಬೇರೆಯವ್ರ ಮನೆ ಹತ್ರ ಎಲ್ಲ ಹೋಗ್ಬಿಟ್ಟು ಈ ರಾಗಿ ಕ್ಲೀನ್ ಮಾಡೋದು, ಅಕ್ಕಿ ಕ್ಲೀನ್ ಮಾಡೋದು, ಅಲ್ಲಿ ಕೊಡೋ ನುಚ್ಚನ್ನು ತೊಗೊಂಬಂದು ನನಗೆ ಅನ್ನ ಮಾಡಿ ಹಾಕ್ತಾಯಿದ್ರು. ಮತ್ತು ಸ್ಕೂಲ್ಗೆ ಹೋಗೋ ಟೈಮ್ಗೆ ಒಂದು ವೇಳೆ ಊಟ ಇಲ್ಲದೆ ಇದ್ದಾಗ ಈ ದಿಲ್ಖುಷ್ ಬರುತ್ತೆ ನೋಡಿ, ₹1 ₹2 ಇರ್ತಾಯಿತ್ತು ಅವಾಗ ದಿಲ್ಖುಷ್. ಸೊ ಅದನ್ನು ಬಾಕ್ಸ್ಗಾಗಿ ಕಟ್ ಕಳಿಸ್ತಾಯಿದ್ರು. ಮತ್ತು ಇದು ಬರುತ್ತಲ್ವ, ಏನು ಹೇಳ್ತಾರೆ, ಬನ್ನು ಮತ್ತು ಗುಲ್ಕನ್ ಬರುತ್ತೆ ನೋಡಿ, ಬನ್ನು ಮತ್ತು ಗುಲ್ಕನ್. ಸೊ ಇದನ್ನು ಹಾಕಿ ಕಟ್ ಕಳಿಸ್ತಾಯಿದ್ರು. ತುಂಬಾ ಕಷ್ಟಪಟ್ಟಿದ್ದೀವಿ. ಒಂದು ಹೊತ್ತು ಊಟಕ್ಕೂ ಸಹ ತುಂಬ ಕಷ್ಟಪಟ್ಟಿದ್ದೀವಿ. ಅಪ್ಪ ಚೆನ್ನಾಗಿ ಸಂಪಾದನೆ ಮಾಡ್ತಾಯಿದ್ರು, ಬಟ್ ಅಪ್ಪ ಸ್ವಲ್ಪ ಸಾಲ ಮಾಡ್ಕೊಂಡಿದ್ರು. ಸೊ ಆ ಒಂದು ಸಾಲ ಮಾಡ್ಕೊಂಡಿದ್ರು ಇರುತ್ತಲ್ವ, ಸಾಲ ಮಾಡಿಕೊಂಡ್ರೆ ಎಷ್ಟೇ ಸಂಪಾದನೆ ಮಾಡಿದ್ರೂ ಸಾಲಗಾರರಿಗೆ ತೀರಿಸೋದಕ್ಕೆ ಆಗೋದಿಲ್ಲ. ಅಷ್ಟು ಸಾಲ ಮಾಡಿಕೊಂಡಿದ್ರು. ಇವೆಲ್ಲ ನೆನೆಸ್ಕೊಂಡಾಗ ಒಂಥರ ಕಣ್ಣಲ್ಲಿ ನೀರು ಬರುತ್ತೆ. ಆಮೇಲೆ ಇವಾಗ ಪರವಾಗಿಲ್ಲಪ್ಪ, ನಮ್ಮ ಅಣ್ಣ ತಲೆ ಎತ್ತದಾಗಿಂದ ಸೊ ಪರವಾಗಿಲ್ಲ, ಚೆನ್ನಾಗಿ ಸಂಪಾದನೆ ಮಾಡ್ತಾಯಿದ್ರು ನಮ್ಮ ತಂದೆ. ಬಟ್ ಅದನ್ನು ಯಾವ ಥರ ಮೇಂಟೈನ್ ಮಾಡಬೇಕು ಮತ್ತು ಯಾವ ಥರ ದುಡ್ಡು ಕಾಸನ್ನ ಹಿಡಿತ ಮಾಡಬೇಕು ಅನ್ನೋದು ಅಪ್ಪನಿಗೆ ಗೊತ್ತಿರಲಿಲ್ಲ. ಹಬ್ಬ ಹರಿದಿನಗಳು ಬಂದಾಗ ಅವ್ರಿಗೆ ಬಟ್ಟೆ ಇಲ್ದಿದ್ರು ನಮಗೆ ಬಟ್ಟೆ ಇಸ್ಕೊಡ್ತಾಯಿದ್ರು. ನಮ್ಮ 3 ಜನಕ್ಕೆ, ನಾನು 3 ಜನ ಮಕ್ಕಳು ನಾವು, ನಮ್ಮ ಅಣ್ಣ, ನನ್ನ ತಮ್ಮ ಮತ್ತು ನಾನು. ಮಧ್ಯ ನಾನು, ಫಸ್ಟು ನಮ್ಮ ಅಣ್ಣ, ಆಮೇಲೆ ನಾನು, ಆಮೇಲೆ ನನ್ನ ತಮ್ಮ. ಆ ರೀತಿ ಒಬ್ಬಳೇ ಹೆಣ್ಮಗಳು. ಅವ್ರಿಗೆ ಬಟ್ಟೆ ಇಲ್ಲದೆ ಇದ್ರೂ ನಮಗೆ ಬಟ್ಟೆ ಇಸ್ಕೊಡ್ತಾಯಿದ್ರು. ಚೆನ್ನಾಗಿ ನೋಡ್ಕೊಂಡಿದ್ದಾರಪ್ಪ. ಎಷ್ಟೇ ಕಷ್ಟ ಇದ್ದರೂ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿ ಬೆಳೆಸಿ ಒಂದು ಒಳ್ಳೆ ಮನೆಗೆ ಕೊಟ್ಟಿದ್ದಾರೆ. ಒಳ್ಳೆ ಮನೆ ಅಂದರೆ ಅವರ ಅಮ್ಮನ ಮನೆಗೆ ಕೊಟ್ಟಿರೋ ಅಂಥದ್ದು. ಹಂಗೆ ಅವರ ಒಂದು ಫೋಟೋ ಹಾಕಿದ್ದೀನಿ ನೋಡಿ, ಎಷ್ಟು ಮುಗ್ಧರಾಗಿ ಕೂತಿದ್ದಾರೆ ಅಂದರೆ ಅವ್ರನ್ನ ನೋಡಿದ ತಕ್ಷಣ ನನಗೊಂಥರ ಅವರು ಬಿದ್ದಿರೋ ಕಷ್ಟ ಎಲ್ಲ ಒಂಥರ ಕಣ್ಮುಂದೆ ಬಂದು ಹೋಗುತ್ತೆ. ಅದು ಹೇಳ್ಕೊಳೋದಕ್ಕಾಗೋದಿಲ್ಲ, ಆ ಥರ ಅನಿಸುತ್ತೆ. ಅಯ್ಯೋ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ನಮ್ಮ ತಂದೆ. ನಮ್ಮಮ್ಮ ಅಂತೂ ಒಂದು ರೀತಿ ಕೆಲಸಗಾತಿ ಅಂತಲೇ ಹೇಳ್ಬೋದು. ಎಷ್ಟು ಕೆಲಸ ಮಾಡ್ತಾರೆ ಗೊತ್ತಾ. ಇವಾಗಲೂ ಅಷ್ಟೇ ನಮ್ಮಮ್ಮ ಎಷ್ಟು ಕೆಲಸ ಮಾಡ್ತಾರೆ, ಮನೇಲಿ ಮಾಡಿ ಮತ್ತು ತೋಟಕ್ಕೆ ಹೋಗ್ತಾರೆ, ತೋಟದಲ್ಲಿ ಕೆಲಸ ಮಾಡ್ತಾರೆ. ಅಪ್ಪನೂ ಅಷ್ಟೇ ಇವಾಗಲೂ ಡ್ರೈವಿಂಗ್ ಕೆಲಸ ಮಾಡೋವಂಥದ್ದು. ಸುಮಾರು ವರ್ಷಗಳಿಂದ ಹತ್ತತ್ರ ಒಂದು 25 ವರ್ಷದಿಂದ, 25 ಇಲ್ಲ 30 ವರ್ಷದಿಂದನೂ ನಮ್ಮಪ್ಪ ಸ್ಕೂಲ್ ಡ್ರೈವರ್. ಇವಾಗಲೂ ಸ್ಕೂಲ್ ವ್ಯಾನ್ ಓಡಿಸ್ತಾರೆ. ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದಾರೆ ನಮ್ಮಪ್ಪ.
ಹಂಗೆ ಅಮ್ಮ ಅಂತೂ ಮನೇಲಿ ಕೆಲಸ ಮಾಡಿಕೊಂಡು ತೋಟದಲ್ಲಿ ಕೆಲಸ ಮಾಡಿಕೊಂಡು ಅಯ್ಯಪ್ಪ ಎಷ್ಟು ಕೆಲಸ ಮಾಡ್ತಾರೆ ಗೊತ್ತಾ. ನಮ್ಮ ಕೈಲಂತೂ ಆಗೋದಿಲ್ಲ. ನಾನು ಅಂದ್ಕೊಳೋದು ನಮ್ಮಮ್ಮ ಅಷ್ಟೆಲ್ಲ ಕೆಲಸ ಮಾಡ್ತಾರೆ, ಟೈರ್ಡ್ ಅನ್ನೋದೇ ಅನಿಸೋದಿಲ್ವೇನೋ ಅಂತ ಅಂದ್ಕೊಳೋದು. ಅದಕ್ಕೆ ಹೇಳೋದು ತಾಯಿ ಅನ್ನೋದು. ಹಾಗೆ ಏನೋ ಹೇಳಬೇಕು ಅಂತ ಅನ್ನಿಸ್ತು. ಸೊ ಸಿಂಪಲಾಗಿ ಶೇರ್ ಮಾಡಿಕೊಂಡೆ. ಓಕೆ, ಇದಾಗಿತ್ತಪ್ಪ ಇವತ್ತಿನ ನನ್ನ ವೆಯ್ಟ್ ಲಾಸ್. ಏನೂ ಇಲ್ಲ, ವೆಯ್ಟ್ ಲಾಸ್ ಅಂದರೆ ಮ್ಯಾನೇಜ್ ಮಾಡಿದ್ದೀನಿ. ಸೊ ಅದು ಒಂದು ಟೈಮ್ ಊಟ ತೊಗೊಂಡಿದ್ದೀನಿ ಅಷ್ಟೇ, ಒಂದು ವೆಜ್ಜು ಒಂದು ನಾನ್ ವೆಜ್ಜು ಊಟ ತೊಗೊಂಡು ಇವಾಗ ನೈಟ್ಗೆ ಏನೂ ತಿಂದಿಲ್ಲ. ನಾವು 3 ಗಂಟೆಲಿ ತಿಂದಿರೋದು, ಮತ್ತು ನೈಟ್ಗೆ ಏನೂ ತಿಂದಿಲ್ಲ. ಹೊಟ್ಟೆ ಫುಲ್ ಅನ್ನೋ ಥರ ಅನಿಸ್ತಾ ಇದೆ. ಮತ್ತು ನಾಳೆ ಲಿಕ್ವಿಡ್ ಡಯಟನ್ನು ಮಾಡ್ತೀನಿ. ಯಾರ್ಯಾರೆಲ್ಲ ಲಿಕ್ವಿಡ್ ಡಯಟ್ ಮಾಡ್ತೀರಾ ಇವತ್ತು ಅಂದರೆ ಸೋಮವಾರ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನಗೆ ಗೊತ್ತಿರೋ ಅಷ್ಟು ರೆಸಿಪಿನ, ಲಿಕ್ವಿಡ್ ರೆಸಿಪೀಸ್ನ ನಾನು ಶೇರ್ ಮಾಡ್ತೀನಿ. ಓಕೆನಾ? ಮತ್ತೆ ನಾಳೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸಮೃದ್ಧಿ ಸದನ ಬ್ಲಾಗ್ಸ್ ಕನ್ನಡ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ಬ್ಯಾಟ್ರಿ ಲೋ. ಬಾಯ್ ಬಾಯ್.